ಈ ಊರಿಗೆ ಬಂದು 4 ವರ್ಷ, ಮೂರುವರೆ ವರ್ಷದಲ್ಲಿ ಇದು 3ನೇ ಪ್ರೋಗ್ರಾಮ್ ಅನಿಸುತ್ತೆ. ಹೌದಾ? 3ನೇ ಪ್ರೋಗ್ರಾಮ್ ಅನಿಸುತ್ತೆ. ಯಾಕೆ ಹೀಗೆ ಎಲ್ಲ ಬರೀ ನಮಗೆ ಬಂದು ಪಾಠ ಮಾಡ್ತಾರೆ ಇವರು, ಬೇರೆ ಕೆಲಸ ಇಲ್ವಾ ಅಂತ ಅನಿಸ್ಬೋದು ನಿಮಗೆ. ಆದರೆ ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ವಿದ್ಯಾರ್ಥಿಗಳಂದರೆ ಯುವಕರು ಅಂತಂದರೆ ಮುಂದಿನ ಪ್ರಜೆಗಳು. ಈಗಿನ ಯುವಕರು ಮುಂದಿನ ಒಬ್ಬ ಸದೃಢವಾದಂಥ ಪ್ರಜೆ. ಅದು ವಿವೇಕಾನಂದರಿಗೂ ಸಹ, ವಿವೇಕಾನಂದರ ಒಂದು ಹಿತನುಡಿಗಳಿಗೂ ಅನ್ವಯಿಸುತ್ತೆ. ಅಂದರೆ ಈ ಯುವ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರೆ ಅವರು ಇಡೀ ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಮೇಡಮ್ ಅವರಾಗಲೇ ಹೇಳಿದಾಗೆ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ನಮ್ಮ ಗುರಿ ಮುಟ್ಟುವ ತನಕ ನಾವು ಸಾಧಿಸಬೇಕಾಗ್ತದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ತಮ್ಮದೇ ಆದಂಥ ಗುರಿಗಳನ್ನು ಹೊಂದಿರಲೇಬೇಕಾಗ್ತದೆ. ಅದು ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಗುರು ಹಿರಿಯರು ಅಥವಾ ನಮ್ಮ ಶಿಕ್ಷಕರು ನಮ್ಮ ತಲೆಗೆ ತುಂಬಿರ್ಬೋದು. ನೀನು ಡಾಕ್ಟರ್ ಆಗುವಂತಲೋ, ಇಂಜಿನಿಯರ್ ಆಗಂತಲೋ, ಅಥವಾ ಇನ್ಯಾವುದೋ ಒಂದು ವಿಚಾರಗಳನ್ನು, ಅಥವಾ ತಮ್ಮ ತಂದೆ ತಾಯಿಗಳು ಸಹ ತಾವು ಸಾಧನೆ ಮಾಡೋಕ್ಕಾಗದೇ ಇರುವಂಥ ಒಂದು ಆಲೋಚನೆಗಳನ್ನು ಅವರು ತಮ್ಮ ಮಕ್ಕಳ ಮೂಲಕ ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ಅವ್ರಿಗೆ ನಮ್ಮ ತಂದೆ ತಾಯಿಗಳಿಗೆ ಹಿಂದೆ ಆ ರೀತಿಯಾದಂಥ ಸೌಲಭ್ಯಗಳು ಸೌಕರ್ಯಗಳು ಇಲ್ಲದೆ ಇರ್ಬೋದೇನೋ. ಯಾಕೆಂದರೆ ನಮ್ಮನ್ನು ಒಂದು ಒಳ್ಳೆ ಶಾಲೆಗೆ ಸೇರ್ಸೋಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು, ಬಟ್ಟೆ ಕೊಡ್ಸೋಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು, ಅಥವಾ ಬುಕ್ಸ್ ನೋಟ್ಸ್ಗಳನ್ನು ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲದೇ ಇರ್ಬೋದು. ಆದರೆ ಇತ್ತೀಚೆಗೆ ನಮ್ಮ ಈಗಿನ ಇನ್ನು ಎಲ್ಲ ಯೋಜನೆಗಳನ್ನು ನಾವು ನೋಡಿದಾಗ ಪ್ರತಿಯೊಂದು ಯೋಜನೆಗಳಿದ್ದಾವೆ. ಈಗ ಊಟ ಇದೆ, ಮಧ್ಯಾಹ್ನದ ಊಟ ಇದೆ, ಸೈಕಲ್ ಇದೆ, ಯೂನಿಫಾರ್ಮ್ ಫ್ರೀ ಇದೆ, ಶೂ ಇದೆ, ಬುಕ್ಸ್ಗಳು ಫ್ರೀ ಇದೆ. ನಿಮಗೆ ಬೇಕಾದಂಥ ಒಂದು ಶಾಲೆಗೆ ಹೋಗೋದಕ್ಕೆ ಒಂದು ಎಜುಕೇಷನ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇದೆ. ಮತ್ತು ಶಿಕ್ಷಕರು ಸಹ ಶಾಲಾ ಮಟ್ಟದಲ್ಲಿ ಆಗಿರ್ಬೋದು, ಕಾಲೇಜ್ ಮಟ್ಟದಲ್ಲಿ ಆಗಿರ್ಬೋದು, ಶಿಕ್ಷಕರು ಸಹ ತಮ್ಮ ಶಕ್ತಿಯನ್ನು ಮೀರಿ ಮಕ್ಕಳನ್ನು ಒಂದು ಪ್ರಬುದ್ಧತೆಗೆ ತರೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂತ ಅಂದಾಗ ನಾವು ಸಹ ನಮ್ಮ ಒಂದು ಆಲೋಚನೆಯಲ್ಲಿ ನಾವು ಒಂದು ಗುರಿಯನ್ನು ಇಟ್ಕೊಂಡಿರಲೇಬೇಕಾಗ್ತದೆ. ಮುಂದೆ ಒಂದು ಗುರಿ ಇದ್ದಾಗ ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾರೆ, ನಮ್ಮನ್ನು ತಳ್ಳೋದಕ್ಕೆ ಅಥವಾ ನಮ್ಮನ್ನು ಪುಷ್ ಮಾಡಿ ಆ ಒಂದು ಗುರಿಯನ್ನು ಸಾಧಿಸೋದಕ್ಕೆ. ಆ ನಿಟ್ಟಿನಲ್ಲಿ 1863ನಲ್ಲೇ ಜನಿಸಿದಂಥ, ಅಂದರೆ ಇವತ್ತು 12ನೇ ತಾರೀಕು ಜನವರಿ 1863ರಲ್ಲಿ ಜನಿಸಿದಂತಹ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರನ್ನು ನಾವು ಈ ಕ್ಷಣದಲ್ಲಿ ಸ್ಮರಿಸ್ತಾ, ಅವರ ಒಂದು ಆಲೋಚನೆಗಳು, ಅವರು ನಮ್ಮ ಸಂಸ್ಕೃತಿಗೆ ನೀಡಿದಂತಹ ಒಂದು ಕೊಡುಗೆ ಏನಿದೆ, ಮತ್ತು ಅವರ ಹಿತನುಡಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಮುಂದೆ ಒಂದು ಇಡೀ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಕಲಿಕೆ ಅಂತಂದರೆ, ಯುವ ಜನರಿಗೆ ಕಲಿಕೆ ಅಂತಂತಂದರೆ ಅದು ನಮ್ಮ ಜೀವನದುದ್ದಕ್ಕೂ, ಅಂದರೆ ನಾವೀಗ ನ್ಯಾಯಾಧೀಶರಾಗಿರ್ಬೋದು, ವಕೀಲರಾಗಿರ್ಬೋದು, ನಾವು ಪಾಸಾಗಿದ್ದೀವಿ ಅಂತ ಅಷ್ಟೇ ಅಲ್ಲ, ನಮ್ಮ ಜೀವನ ಪರ್ಯಂತ ನಾವು ನಮ್ಮ ವೃತ್ತಿಯನ್ನು ಕೈ ಬಿಡೋವರೆಗೂ ಸಹ ನಾವು ವಿದ್ಯಾಭ್ಯಾಸವನ್ನು ಮಾಡಲೇಬೇಕಾಗ್ತದೆ. ಬುಕ್ಸ್ಗಳನ್ನು ಓದಬೇಕಾಗ್ತದೆ, ಆ್ಯಕ್ಟ್ಸ್ಗಳನ್ನು ಓದಬೇಕಾಗ್ತದೆ. ಎಲ್ಲ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಕಲಿಕೆಯನ್ನು ನಾವು ಕಲೀಲೇಬೇಕಾಗ್ತದೆ. ಅಂತ ಅಂದಾಗ ಈ ವಿದ್ಯಾರ್ಥಿ ಮಟ್ಟದಲ್ಲಿ ನೀವು ಸಹ ಏನು ನಮ್ಮ ವಿವೇಕಾನಂದರು ಒಂದು ನಾಣ್ಣುಡಿ ಏನಿದೆ, ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ನಮ್ಮ ಗುರು ಮುಟ್ಟುವ ತನಕ ಹೋರಾಡಿ ಅಂತೇಳಿ, ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಏನೆಲ್ಲ ಪ್ರಯತ್ನಗಳಿದ್ದಾವೆ, ಏನೆಲ್ಲ ಸೌಕರ್ಯಗಳಿದ್ದಾವೆ, ಅದನ್ನು ನಾವು ಅಳವಡಿಸ್ಕೊಳ್ಳೇಬೇಕಾಗ್ತದೆ, ಅದನ್ನು ನಾವು ಪಡೀಲೇಬೇಕು. ಈಗ ನಾವು ನಮ್ಮ ಸರ್ಕಾರದ ಯೋಜನೆಗಳಲ್ಲೂ ಸಹ ಇದ್ದಾವೆ. ಕೆಲವೊಂದು ವರ್ಗಗಳಿಗೆ ಅವರು ಫಾರಿನ್ನಲ್ಲಿ ಓದುವಂಥ ವ್ಯವಸ್ಥೆಯನ್ನು ಕೊಡ್ತಾರೆ, ಸ್ಕಾಲರ್ಶಿಪ್ಸ್ಗಳಿದ್ದಾವೆ. ಒಂದು ನವೋದಯ ಸ್ಕೂಲ್ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಾಗಿರ್ಬೋದು. ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಉದ್ದೇಶ ಏನು ಅಂತಂದರೆ, ಒಂದು ವಿದ್ಯಾರ್ಥಿಗಳು, ಅಂದರೆ ಯುವ ಜನತೆ ಒಂದು ಸದೃಢವಾದಂಥ ಒಂದು ದೇಶ ಕಟ್ಟೋದಕ್ಕೆ ಅವರ ಮನಸ್ಸಿನಲ್ಲಿ ಆ ಒಂದು ರಾಷ್ಟ್ರ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಹಾಗೆ ಅವರ ಒಂದು ಗುರಿ ಏನಿದೆ, ಅವರ ತಂದೆ ತಾಯಿ ಕಂಡಿದ್ದಾಗಿರ್ಬೋದು, ಅವರೇ ತಮ್ಮ ಸ್ವಯಂ ಪ್ರೇರಿತವಾಗಿ ಏನು ಗುರಿಯನ್ನು ನಾವು ನೋಡಿರ್ತೀವಿ. ಯಾಕೆಂದರೆ ನಾವು ಬೇರೆಯವರನ್ನು ನೋಡೇ ಪ್ರೇರೇಪಣೆಗೆ ಒಳಗಾಗೋದು. ಯಾಕೆಂದರೆ ನಾವು ಅಬ್ದುಲ್ ಕಲಾಂ ನೋಡಿರ್ಬೋದು, ಅಥವಾ ಮಹಾತ್ಮ ಗಾಂಧೀಜಿಯನ್ನು ನೋಡಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೋಡಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು. ನಾವು ನಿಮ್ಮ ಮಕ್ಕಳಲ್ಲಿ ನೋಡಿದ್ದೀವಿ, ನೀವೀಗ ಕ್ರಿಕೆಟು ಅದು ಎಲ್ಲ ಸ್ಪೋರ್ಟ್ಸ್ಗಳನ್ನು ನಾವು ಪರ್ಸನ್ಸ್ಗಳನ್ನು ನೋಡ್ತಾ ಇರ್ತೀವಿ. ಅಥವಾ ಬೇರೆ ಅಥ್ಲೀಟ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್, ಅಥವಾ ನಾವು ನಮ್ಮ ಹೈಕೋರ್ಟ್ ನ್ಯಾಯಾಧೀಶರನ್ನು ಅಥವಾ ಯಾರೋ ಒಬ್ಬರು ವಕೀಲರನ್ನ ಏನಾದರೂ ನಾವು ನೋಡಿದಾಗ ಅವರಿಂದ ಪ್ರೇರೇಪಣೆಗೊಳಗಾಗಿ ನಾವು ಆ ಒಂದು ವೃತ್ತಿಯನ್ನು ನಾವು ಏನಾದರೂ ಮಾಡಿ ಸಾಧಿಸಲೇಬೇಕು ಅನ್ನೋ ಒಂದು ಛಲ ನಮ್ಮಲ್ಲಿ ಬಂದಾಗ ಈ ಒಂದು ವಿದ್ಯಾರ್ಥಿ ದಿಸಿನಲ್ಲಿ ಎಲ್ಲ ಸಾಧ್ಯವಾಗ್ತದೆ. ಯಾಕೆಂದರೆ ಈಗ ನಮ್ಮ ಮನಸ್ಸು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಪಕ್ವವಾದಂಥ ಈ ಒಂದು ಕಾಲ. ಆ ನಂತರದಲ್ಲಿ ನಮಗೆ ಒಂದು ಬೇಜವಾಬ್ದಾರಿ ಬರ್ಬೋದು, ಅಥವಾ ನಮ್ಮ ಒತ್ತಡದ ಕೆಲಸಗಳಲ್ಲಿ ನಮಗೆ ಅದರ ಆಸಕ್ತಿ ಕಡಿಮೆ ಆಗ್ಬೋದು.
ಆದರೆ ಈಗ ಈ ಒಂದು ವಯಸ್ಸಿನಲ್ಲಿ ಪ್ರತಿಯೊಂದು ವಿಚಾರಗಳನ್ನು ನಾವು ಕಲಿತಾಗ ಅದು ನಮ್ಮ ಮುಂದಿನ ಜೀವನಕ್ಕೆ ಬಹಳ ಸಹಕಾರಿಯಾಗ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹೊಸಕೋಟೆ ಹಾಗೂ ವಕೀಲರ ಸಂಘ ಹಾಗೂ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹೊಸಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಈ ದಿನ ಇಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಹೇಳಿಕ್ಕೆ ಹೋಗ್ತಾ ಇದ್ರೆ, ನಮ್ಮ ಕಂಡ ಮಹಾನ್ ಚೈತನ್ಯ ಆಧ್ಯಾತ್ಮಿಕ ಲೋಕದ ಚಿಂತನೆಗಳ ಹರಿಕಾರ ಮತ್ತು ಯುವಕರ ಆಶಾ ಕಿರಣ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ. ಇದರ ಅಂಗವಾಗಿ ಇವತ್ತು ಈ ಶಾಲೆಯಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಅದು ಯುವಕರಿಗೆ ಅವರು ಸಮರ್ಪಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶ ಕಂಡಂತ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಪ್ರಧಾನಿಗಳು ಆದಂತ ಜವಾಹರ್ಲಾಲ್ ನೆಹರು ಅವರ ದಿನಾಚರಣೆಯನ್ನ ಯಾರ ದಿನಾಚರಣೆ ಯಾವ ಹೆಸರಲ್ಲಿ ನಾವು ಆಚರಣೆ ಮಾಡ್ತೀವಿ ತಮ್ಗೆಲ್ಲ ಗೊತ್ತಿದೆಯಲ್ಲ? ಯಾವುದು? ಮಕ್ಕಳ ದಿನಾಚರಣೆಯಾಗಿ ಆ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಘನವೆತ್ತ ಮಾಜಿ ರಾಷ್ಟ್ರಪತಿಗಳು ಆದಂತ ಶ್ರೀಯುತ ರಾಧಾಕೃಷ್ಣನ್ ಸರ್ ಅವರ ಜನ್ಮ ದಿನಾಚರಣೆಯನ್ನ ಯಾವ ದಿನವಾಗಿ ನಾವು ಆಚರಣೆ ಮಾಡ್ತೀವಿ? ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ನೋಡ್ರಿ, ಇಲ್ಲಿ ಎಲ್ಲಾ ಮಹಾನ್ ವ್ಯಕ್ತಿಗಳು ತಮ್ಮ ತಮ್ಮ ದಿನಾಚರಣೆಯನ್ನಾಗಿ ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ ಹಾಗೂ ಯುವಕರ ದಿನಾಚರಣೆ ಅಂದ್ರೆ ಇಲ್ಲಿ ನೋಡ್ಬೋದು. ನಾವೆಲ್ಲ ಮುಖ್ಯವಾಗಿ ಒಂದು ಶಾಲೆಯಲ್ಲೇ ನೋಡಂತ ಒಂದು ಇದು ಶಿಕ್ಷಕರನ್ನು ನಾವು ಇಲ್ಲಿ ಕಾಣ್ತೀವಿ. ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ, ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ, ಯುವಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಮಹಾನ್ ಮೇಧಾವಿಗಳು ಆ ದಿನಕ್ಕೆ ಅರ್ಥ ಮಾಡ್ಕೊಂಡಿದ್ರು. ಮುಖ್ಯವಾಗಿ ಶಿಕ್ಷಣ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳಲಿಕ್ಕೆ ಆ ದಿನ ಅವರು ಅರ್ಥ ಮಾಡಿಕೊಂಡು ಅವರ ಜನ್ಮ ದಿನಾಚರಣೆಗಳನ್ನ ನಮಗಾಗಿ ಸಮರ್ಪಿಸಿದ್ದಾರೆ. ಆ ಒಂದು ವಿಷಯವಾಗಿ ಮುಂದೆ ಹೇಳ್ತಾ ಹೋದ್ರೆ, ಮಾನ್ಯ ನಮ್ಮ ಸ್ವಾಮಿ ವಿವೇಕಾನಂದರು ಅದಮ್ಯ ಚೇತನ ಅವರು ತುಂಬಾ ಇದರ ನಂಬಿ ಆತ್ಮವಿಶ್ವಾಸ ಇಟ್ಕೊಂಡಿರೋಂಥದ್ದು ಯುವಕರ ಒಂದು ಅವರ ಮೇಲೆ ಇಟ್ಟಂತ ನಂಬಿಕೆ. ಮುಖ್ಯವಾಗಿ ಇಲ್ಲಿ ಒಂದು ರಾಷ್ಟ್ರ ನಿರ್ಮಾಣ ಆಗ್ಬೋದು, ಒಂದು ದೇಶದ ಏನು ಅಭಿವೃದ್ಧಿಗಾಗ್ಬೋದು, ಮುಖ್ಯವಾಗಿ ಯುವಕರ ಕೊಡುಗೆ ತುಂಬಾ ಮುಖ್ಯವಾದಂತ ಕಂಡಂತ ಸ್ವಾಮಿ ವಿವೇಕಾನಂದರು ಅವರ ಜನ್ಮ ದಿನಾಚರಣೆಯನ್ನ ಯುವಕರ ದಿನಾಚರಣೆಯಾಗಿ ಆಚರಣೆ ಮಾಡಿದರು. ಆ ಒಂದು ಯುವಕರ ದಿನಾಚರಣೆ ಅಂಗವಾಗಿ ಈ ದಿನ ಕಾನೂನು ಅರಿವು ನೀಡುವ ಕಾರ್ಯಕ್ರಮ ತಮ್ಮ ಶಾಲೆಯಲ್ಲಿ ನಮ್ಮ ಮಾನ್ಯ ನ್ಯಾಯಾಧೀಶರು ಇವತ್ತು ದಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು. ಅವರ ಹೆಸರು ತಮ್ಗೆಲ್ಲ ಜ್ಞಾಪಕ ಇದೆ ಅಂದ್ಕೊಂಡಿದ್ದೀನಿ. ಖಂಡಿತ ಜ್ಞಾಪಕ ಇದೆಯಲ್ಲ? ಯಾರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಮಾನ್ಯ ನ್ಯಾಯಾಧೀಶರು ತಮ್ಮ ಹೆಸರನ್ನ ಎಲ್ಲರೂ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಜ್ಞಾಪಕ ಇದೆಯಲ್ಲ ತಮ್ಗೆಲ್ಲ? ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರ ಹೆಸರನ್ನ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಅವರ ಹೆಸರನ್ನು ತಾವು ಹೇಳ್ತೀರಾ ಅಂತ ಹೇಳಿ ನನ್ನ ನ್ಯಾಯಾಧೀಶರು ಆದಂತ ಮಾನ್ಯ ಅರುಣ್ ಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ. ಹೌದಾ? ಸಹ ನನಗೆ ನನ್ನ ತಿಳುವಳಿಕೆಗೆ ಇರೋ ಮಟ್ಟಿಗೆ ಸರ್ಕಾರಿ ಶಾಲೆಯಲ್ಲೇ ಅವರು ಸಹ ವ್ಯಾಸಂಗ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಒಂದು ಹೆಮ್ಮೆಯ ವಿಷಯ. ಮತ್ತೆ ಆಸೀನರಾಗಿರ್ತಕ್ಕಂಥ ನಮ್ಮ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆದ ವಿ ಕೃಷ್ಣಪ್ಪನವರು ಹಾಗೂ ಹಿರಿಯ ವಕೀಲರು ಆದಂತ ನಾಗರಾಜ್ ಅವರು ಸಹ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿರಂತವರು. ಖಂಡಿತ ತಾವಿಬ್ರು ಎದ್ದು ನಿಂತ್ಕೊಂಡ್ರೆ ಮಕ್ಕಳು ಇವರು ಸಹ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇವತ್ತಿನ ದಿನ ನಿಮ್ಮ ಮುಂದೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮತ್ತೆ ಈ ಸರ್ಕಾರಿ ಶಾಲೆ ಯಾವ ಶಾಲೆಗಿಂತೂ ಕಡಿಮೆ ಇಲ್ಲ. ಇಲ್ಲಿ ಶಾಲೆಯಲ್ಲಿ ಓದಿದಂತ ಎಷ್ಟೋ ವಿದ್ಯಾರ್ಥಿಗಳು ಉನ್ನತವಾದ ಇವತ್ತು ಸ್ಥಾನಗಳಲ್ಲಿದ್ದಾರೆ. ಇವತ್ತು ತಾವೆಲ್ಲ ಒಂದು ಅರ್ಧ ಗಂಟೆ ಕೂರ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಹೌದಲ್ವಾ? ಒಪ್ಕೊಳ್ತೀರಾ? ಆಗಿರ್ತಕ್ಕಂಥ ಎಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರಂಥದ್ದು. ನಾವು ಓದಂತ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ನಾವು ನೆಲದಲ್ಲೇ ಕೂರ್ತಾ ಇದ್ವಿ. ಇವತ್ತು ನೀವು ಕೊಠಡಿಗಳಲ್ಲಿ ನಿಮ್ದೇ ಆದ ಡೆಸ್ಕು ಬೆಂಚ್ ಇದೆ, ಹೌದಾ? ಅಂದ್ರೆ ಇಲ್ಲಿ ಒಂದು ಆಲೋಚನೆ ಮಾಡಬೇಕು, ನಾವು ಎಷ್ಟು ಸುಖವಾಗಿ ಬೆಳಿಲಿಕ್ಕೆ ಹೋಗ್ತೀವೋ ಎಲ್ಲೋ ಒಂದ್ ಕಡೆ ನಾವು ದೃಢವಾಗಿ ನಿಲ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ.
ಹೌದಾ? ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ನೆಲದ ಮೇಲೇನೆ ಕೂರ್ತಾ ಇದ್ವಿ. ಅದ್ರ ಜೊತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲಾ ಶಿಕ್ಷಕರ ಕೈಯಲ್ಲಿ ಕೋಲ್ ಕಾಣ ಸಾಧ್ಯ ಇಲ್ಲ. ಆದ್ರೆ ಇಂದಿನ ನಮ್ಮ ಒಂದು ವ್ಯಾಸಂಗ ಮಾಡಂತ ಸಂದರ್ಭದಲ್ಲಿ ಅದು ರುಚಿ ಕಂಡಂತ ನಮ್ಗೆ ಗೊತ್ತು ಯಾವ ರೀತಿ ನಮ್ಮ ಗುರುಗಳು ನಮ್ಮನ್ನ ತಿದ್ದಿದ್ದಾರೆ ಅಂತ ಹೇಳಿ.